Hey, what's up? Pradeep here, Assistant Professor of Political Science, Government Law College, Ramnagar. ಇವತ್ತಿನ ಸಂಚಿಕೆಯಲ್ಲಿ we will discuss briefly about the meaning and importance of Constitution. ನಮ್ಮ ಸಂವಿಧಾನದ ಅರ್ಥ ಮತ್ತು ಮಹತ್ವದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೇವೆ. But before that, I have a word for you. ನಿಮಗೆ ಒಂದು ಕಿವಿ ಮಾತು. ನಿಮ್ಮದು ಇನ್ಸ್ಟಾಗ್ರಾಮು, ಯೂಟ್ಯೂಬು, ವಾಟ್ಸಪ್ಪು, ಫೇಸ್ಬುಕ್ ಜಮಾನ. ಇನ್ಸ್ಟಂಟಾಗಿ ಎಂಟರ್ಟೈನ್ಮೆಂಟ್ ನಿಮ್ಮ ಕೈಯಲ್ಲೇ ಸಿಗುತ್ತೆ. ಸೊ ಅಂತಹ ಎಂಟರ್ಟೈನ್ಮೆಂಟ್ ನಿಮ್ಮ ಕೈಯಲ್ಲಿ ಸಿಗುವಂಥ ಟೈಮ್ನಲ್ಲಿ ನೀವು ಯಾಕೆ ಸಮಯನ ಈ ಒಂದು ಬೋರಿಂಗ್ ಲೆಕ್ಚರ್ಸ್ಗಳಿಗೆ ಕೊಡ್ತೀರಾ ಅಲ್ವಾ? ಸೊ ನಾವು ಆನ್ಲೈನ್ ಕ್ಲಾಸ್ ಮಾಡೋ ಟೈಮಲ್ಲಿ ನೀವು ಬಹುತೇಕವಾಗಿರುವಂಥ ವಿದ್ಯಾರ್ಥಿಗಳು ಅಫ್ಕೋರ್ಸ್ ದೇ ಆರ್ ಸೀರಿಯಸ್ ಸ್ಟೂಡೆಂಟ್ಸ್, ಬಟ್ ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ದೇ ಜಸ್ಟ್ ಗೆಟ್ ಡೈವರ್ಟೆಡ್. ಇಟ್ಸ್ ಆಬ್ವಿಯಸ್ ಆ್ಯಂಡ್ ಇಟ್ಸ್ ಕ್ಯಾನ್ ನ್ಯಾಚುರಲ್. ಅಂದರೆ ಇವಾಗ ನೀವು ಫೋನ್ ಆನ್ ಮಾಡ್ತೀರಾ, ಮ್ಯೂಟ್ ಮಾಡಿ ವಿಡಿಯೋ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಯು ಜಸ್ಟ್ ಡೂ ಆನ್ ಯುವರ್ ಓನ್. ಸೊ ಅದು ನಾರ್ಮಲ್ ಆಗಿರುವಂಥದ್ದು. ವಿ ಹ್ಯಾವ್ ಸೀನ್ ದ ಟ್ರೆಂಡ್. ಸೊ ಹೀಗಾಗಿ ವಾಟ್ ಐ ಡೂ ರಿಕ್ವೆಸ್ಟ್ ಯು ಈಸ್, ನಾನು ಯಾಕೆ ನಿಮಗೆ ಯೂಟ್ಯೂಬ್ನಲ್ಲಿ ಈ ಸೆಷನ್ಸ್ಗಳ ಮೂಲಕ ನಿಮ್ಮ ಜೊತೆ ನಾನು ಸಂಪರ್ಕದಲ್ಲಿರ್ತೇನೆ, ಅದಕ್ಕೆ ಮೂಲವಾದ ಕಾರಣ ಏನು ಅಂದರೆ, ನಿಮಗೆ ಇಡೀ ದಿನದಲ್ಲಿ ಈವನ್ ಇಫ್ ಯು ಕ್ಯಾನ್ ಸ್ಪೆಂಡ್ ಅಬೌಟ್ 10 to 15 minutes ಫಾರ್ ಅವರ್ ಸಬ್ಜೆಕ್ಟ್, that will be great. ನಾನೇನು ನಿಮ್ಮ ಹತ್ರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಬಿಕಾಸ್ ದಿಸ್ ಇಸ್ ನಾಟ್ ಅ ನಾರ್ಮಲ್ ಟೈಮ್. ಸೊ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಇಸ್ ಟು ಅಟ್ಲೀಸ್ಟ್ ಗಿವ್ ಅಸ್ ಅಬೌಟ್ 10-15 ನಿಮಿಷ ಸುಮ್ಮನೆ ಹರಟೆ ಹೊಡೆಯುವಂಥ ಟೈಮಲ್ಲಿ, ಅಥವಾ ಮಲ್ಕೊಳ್ಳೋ ಟೈಮ್ನಲ್ಲಿ ನೀವು ನಿದ್ದೆ ಬರುತ್ತಲ್ಲ, ಆ ಟೈಮಲ್ಲಿ ಮಲ್ಗೋವಾಗ ಸುಮ್ಮನೆ ಅದು ಇದು ಹಾಡು ಕೇಳೋ ಬರಲು ಒಂದು 10 ನಿಮಿಷ ಕೇಳೋಣಪ್ಪ ಏನು ಹೇಳಿದ್ದಾರೆ ನಮ್ಮ ಟೀಚರ್ ಇವತ್ತು. ಸೊ ಯು ಜಸ್ಟ್ ಟ್ರೈ ಟು ಸ್ಪೆಂಡ್ ಸಮ್ ಟೈಮ್. ಸೊ ಹೀಗಾದಾಗ ಏನಾಗುತ್ತೆ ಅಂತೇಳಿ ಅಟ್ಲೀಸ್ಟ್ ಯು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಬುಕ್. ಯಾಕಂದರೆ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ನೋಡಿ, ಇವತ್ತು ನಾವಿರ್ತೀವಿ, ನಾಳೆ ನಾವಿರೋದಿಲ್ಲ, ಬಟ್ ಟುಮಾರೋ ಇಡೀ ದೇಶ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕಕ್ಷಿದಾರರು ನಿಮ್ಮ ಹತ್ರ ಬರ್ತಾರೆ, ನಿಮ್ಮನ್ನ ನಂಬ್ಕೊಂಡು ಬರ್ತಾರೆ, ನನಗೆ ನ್ಯಾಯ ಸಿಗುತ್ತೆ ಅಂತ. ಟುಮಾರೋ ಯು ಕ್ಯಾನ್ ಬಿಕಮ್ ಅ ಸುಪ್ರೀಂ ಕೋರ್ಟ್ ಜಡ್ಜ್. ಇಡೀ ದೇಶ ನಿಮ್ಮ ತೀರ್ಪಿನ ಆಧಾರದ ಮೇಲೆ ನಿಂತಿರುತ್ತೆ. ಸೊ ಅಂತಹ ವ್ಯಕ್ತಿಗಳು ನಿಮ್ಮ ಕ್ಲಾಸಲ್ಲಿದ್ದಾರೆ. ಮತ್ತು ನನ್ನ ಈ ಒಂದು ಕ್ಷಣ ನೀವು ಈ ಮಾತನ್ನು ಕೇಳ್ತಾ ಇದ್ದೀರಾ, ಯು ವಿಲ್ ಬಿಕಮ್ ಎ ಲುಮಿನರಿ ಟುಮಾರೋ. ಅದು ನನಗೆ ತುಂಬ ನಂಬಿಕೆ ಇದೆ. ಸೊ ಅಂಥ ಒಂದು ಹಿನ್ನೆಲೆಯಲ್ಲಿ ನಾಳೆನ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರುವಂಥ ನೀವು, ಅಥವಾ ನಾಳೆ ಮತ್ತೊಂದು ಯಾವುದೋ ಒಂದು ಇಲಾಖೆಯಲ್ಲಿ ಏನೋ ಆಗಿ ಉತ್ತಮ ವಕೀಲರಾಗಿರುವಂಥವ್ರು ನೀವು, ನಿಮಗೆ ನಾವು ಯಾವ ರೀತಿಯಾಗಿ ಪಾಠ ಮಾಡ್ಬೋದು. ಸೊ ಯು ವಿಲ್ ಬಿಕಮ್ ಎ ಗ್ರೇಟ್ ಪರ್ಸನ್ ಟುಮಾರೋ, ಬಟ್ ಫಾರ್ ದ್ಯಾಟ್ ವಿ ನೀಡ್ ಟು ಪ್ರಿಪೇರ್. ಅದಕ್ಕೆ ನಾನು ಕೇಳೋದೇನಪ್ಪ ಅಂತ ಹೇಳಿದ್ರೆ, ಐ ವಿಲ್ ಬಿ ಓಪನ್ ಫಾರ್ ಯು 24 hours, 24 ಗಂಟೆ ಐಮ್ ಅವೈಲೇಬಲ್ ಟು ಯು. ನೋಡಿ, ಕೇಳಿ, ನಾನು ಆದಷ್ಟು ಕೂಡ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇನ್ ಕೇಸ್ ಸ್ಟಿಲ್ ಇಫ್ ಯು ಹ್ಯಾವ್ ಕನ್ಫ್ಯೂಷನ್ ಏನಾದರೂ ಇದ್ದರೆ, ನಿಮಗೆ ಕಷ್ಟ ಆಗ್ತಿದ್ರೆ, ನಮ್ಮ ಒಂದು ಗ್ರೂಪ್ನಲ್ಲಿ ಯು ಕ್ಯಾನ್ ಆ್ಯಕ್ಚುಲಿ ಇಂಟ್ರ್ಯಾಕ್ಟ್ ವಿತ್ ಮೀ, ಆರ್ ಎಲ್ಸ್ ಯು ಕ್ಯಾನ್ ಈವನ್ DM me. ಸೊ ದೆರ್ ಇಸ್ ನೋ ಇಶ್ಯೂಸ್ ಅಟ್ ಆಲ್. ಸೊ ಆಮೇಲೆ ಸಬ್ಜೆಕ್ಟು ಕೂಡ ಈ ಸೆಮಿಸ್ಟ್ರಲ್ಲಿರುವಂಥ ಸಬ್ಜೆಕ್ಟ್ ನಿಮಗೆ ಗೊತ್ತಿರುವಂಥದ್ದು. ಇಟ್ಸ್ ಎ ವೆರಿ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಸಬ್ಜೆಕ್ಟ್. ನಿಮ್ಗೇನು ಬೇಕೋ ಎಲ್ಲವೂ ಮಾಹಿತಿಗಳು ಕೂಡ ನಾನು ಸೆಷನ್ಸ್ ಮುಖಾಂತರ ಕೊಡ್ತೀವಿ. ಪ್ರಾಬ್ಲಿ ಈವನ್ ಆಫ್ಟರ್ ನಮ್ಮ ಕ್ಲಾಸಸ್ ರೆಗ್ಯುಲರಾಗಿ ಓಪನ್ ಮಾಡಿದ್ಮೇಲೂ ಕೂಡ ವಿಲ್ ಬಿ ಹ್ಯಾವಿಂಗ್ ದಿಸ್ ಡಾಕ್ಯುಮೆಂಟ್ ರೆಡಿ. ಯಾಕಂದರೆ ನಿಮಗೆ ರಿವೈಸ್ ಮಾಡೋ ಟೈಮ್ನಲ್ಲಿ, ಕೊನೆಗೆ ಎಕ್ಸಾಮಿನೇಷನ್ ಟೈಮಿಗೋ ಅಥವಾ ಮುಂದೆ ಯಾವಾಗೋ ಒಂದು ಸಮಯದಲ್ಲಿ ನೀವು ಕೇಳಬೇಕು ಏನಾಗಿದೆ ಅಂತ, ಆವಾಗ ನಿಮಗೆ ನೋಟ್ಸ್ ಸಿಗುತ್ತೋ ಇಲ್ವೋ ಗೊತ್ತಾಗೋದಿಲ್ಲ, ಯಾವ ಟೈಮ್ ಬರುತ್ತೋ ಗೊತ್ತಾಗೋದಿಲ್ಲ. ಸೊ ಡ್ಯೂರಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್ ಇಫ್ ಯು ಕ್ಯಾನ್ ಆ್ಯಕ್ಚುಲಿ ಗೋ ಬ್ಯಾಕ್ ಆ್ಯಂಡ್ ವಿಸಿಟ್ these sessions, I thought maybe it will be helpful. All right. Anyway, thank you for giving me some time to interact with you. But now let us try to focus on our sessions. So, ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು ರಾಜ್ಯ ಶಾಸ್ತ್ರದಲ್ಲಿ ಕಂಡುಬರುವಂತಹ ದ್ವಿತೀಯ ಸೆಮಿಸ್ಟರಿನ ಒಂದು ಪೇಪರ್, ಆರ್ಗನೈಸೇಷನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಇದರ ಅಡಿಯಲ್ಲಿ ಮೊದಲ ಯೂನಿಟ್ನಲ್ಲಿ ಬರುವಂತಹ ಮೊದಲ ಟಾಪಿಕ್ಕು ಸಂವಿಧಾನದ ಅರ್ಥ ಮತ್ತು ಮಹತ್ವ. ಸೊ ವಾಟ್ ಈಸ್ ಸಂವಿಧಾನ? ಸೊ ನಾವು ಈ ಒಂದು ಸಂಚಿಕೆನ ವಿ ವಿಲ್ ಲರ್ನ್ 3 important things.
After you close this video, you should be able to answer these three important things. ಮೊದಲನೇದು, ಸಂವಿಧಾನ ಅಂದರೆ ಏನು? What do you understand by constitution? Second, you should know very briefly the history of constitution. ನಮ್ಮ ಸಂವಿಧಾನದ ಸಂಕ್ಷಿಪ್ತವಾಗಿರುವಂತಹ ಇತಿಹಾಸ ನಿಮಗೆ ಗೊತ್ತಿರಬೇಕು. ಮೂರನೇದು, ಸಂವಿಧಾನದ ಮಹತ್ವ, the importance of the constitutions. So our target is to know something about these three important aspects of this session. So let us go back to the meaning. What do we understand by constitution? ಸಂವಿಧಾನ ಎಂದರೇನು? ನಿಮಗೆಲ್ಲ ಗೊತ್ತು. It is nothing but a rules and regulations. ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನಿಮ್ಗೆ ಗೊತ್ತು, ಇದೊಂದು ಕಾನೂನು ಅಂತ ಗೊತ್ತು. ಬಟ್ ನನ್ನ ಪ್ರಶ್ನೆ, ನೀವು ಕ್ಲಾಸಿಗೆ ಬರ್ತೀರಾ, 10 ಗಂಟೆ ಕ್ಲಾಸ್ ಇರುತ್ತೆ, ಬೆಲ್ ಹೊಡಿಯುತ್ತೆ, ಕೂತ್ಕೊಳ್ತೀರಾ, ಕ್ಲಾಸ್ ಆದಮೇಲೆ ವಾಪಸ್ ಮನೆಗೆ ಹೋಗ್ತೀರಾ, ಬಸ್ಸಲ್ಲಿ ಹೋಗೋ ಟೈಮ್ನಲ್ಲಿ ಬಸ್ ಪಾಸ್ ನೋಡಿಸ್ತೀರಾ. ಬಸ್ ಪಾಸ್ ಇಲ್ಲ ಅಂತೇಳಿದ್ರೆ ಕಂಡಕ್ಟ್ರು ನಿಮ್ಮನ್ನ ಒಳಗೆ ಹಾಕ್ತಾನೆ. ಬಸ್ ಪಾಸ್ ಇದ್ದರೆ ಕರ್ಕೊಂಡು ಹೋಗ್ತಾನೆ. ಬಸ್ ಪಾಸ್ ಇಲ್ಲ ಅಂದರೆ ಟಿಕೆಟ್ ಕೇಳ್ತಾನೆ. ಸೊ ಎವ್ರಿವೇರ್ ದೇರ್ ಇಸ್ ಅ ರೂಲ್ಸ್. ನೀವು ಬೈಕ್ ತೊಗೊಂಡು ಹೋಗ್ತೀರಾ ಅಂದ್ಕೊಳ್ಳಿ, ಹೆಲ್ಮೆಟ್ ಹಾಕಿರಬೇಕು, ಇಲ್ಲಾಂದರೆ ಫೈನ್ ಹಾಕ್ತಾರೆ. ಸೊ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೂ ನಾವು ಯಾಕೆ ಸಂವಿಧಾನ ಅಂತ ಕರೆಯೋದಿಲ್ಲ? ಸೊ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೂ ಮತ್ತು ಸಂವಿಧಾನಕ್ಕೂ ಏನು ವ್ಯತ್ಯಾಸ ಇದೆ? ಸೊ ವೆನ್ ಯು ಸೇ ಸಂವಿಧಾನ ಇಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಕ್ಲಾಸಿಗೆ ಬರುವಂಥದ್ದು ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವೈ ಡೋಂಟ್ ವಿ ಕಾಲ್ ಇಟ್ ಎ ಕಾನ್ಸ್ಟಿಟ್ಯೂಷನ್? ಯಾಕೆ ನಾವು ಸಂವಿಧಾನ ಅಂತ ಕರೆಯೋದಿಲ್ಲ ಇದಕ್ಕೆ? There's one answer for it. You remember this. ಸಂವಿಧಾನ ದಾದ ಥರ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಟ್ಸ್ ದ ಹೈಯೆಸ್ಟ್, ಅತ್ಯಂತ ಉನ್ನತವಾಗಿರುವಂಥದ್ದೇ ಸಂವಿಧಾನ. ಕಾನೂನುಗಳಿದೆ, ಎಲ್ಲ ಮರಿ ಕಾನೂನುಗಳು. ಆದರೆ ಅಪ್ಪ ಕಾನೂನು ಸಂವಿಧಾನ. ಅದು ಟಾಪಲ್ಲಿರುತ್ತೆ, ಅದು ಟಾಪ್ ಮೋಸ್ಟ್ ಇರುವಂಥ ಕಾನೂನು ಕರೆಯುವಂಥದ್ದೇ ಸಂವಿಧಾನ. ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ? ಸೊ ರೆಗ್ಯುಲರ್ ಆಗಿರುವಂಥ ನೀತಿ ನಿಯಮಗಳು ಎಲ್ಲವೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬಟ್ ಆದರೆ ನಾವು ಸಂವಿಧಾನ ಅಂತ ಕರೆಯೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಂವಿಧಾನ ಅಂತ ಪದ ಯೂಸ್ ಮಾಡಿದ್ರೆ ದೇ ಶುಡ್ ಬಿ ನಥಿಂಗ್ ಬಿಯಾಂಡ್ ದ್ಯಾಟ್. ಅದ್ರ ಹಿಂದೆ ಏನು ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ರಾಜ್ಯದಲ್ಲಿ, ರಾಜ್ಯ ಅಂತ ಹೇಳಿದ್ರೆ ನಾವು ರಾಜ್ಯಶಾಸ್ತ್ರದಲ್ಲಿ ಒಂದು ದೇಶ ಅಥವಾ ರಾಷ್ಟ್ರಕ್ಕೆ ನಾವು ರಾಜ್ಯ ಅಂತ ಪದ ಬಳಕೆ ಮಾಡ್ತೀವಿ. ಒಂದು ರಾಷ್ಟ್ರದ ಉನ್ನತ ಮಟ್ಟದ ಕಾನೂನಿಗೆ ನಾವು ಕರೆಯುವಂಥದ್ದು ಸಂವಿಧಾನ. ಸೊ ದೇರ್ಫೋರ್ the constitution is the supreme law of the land. You have this in your mind. That's it. ಒಂದು ಸರ್ವಶ್ರೇಷ್ಠ ಕಾನೂನು, ಒಂದು ಅಪ್ಪ ಕಾನೂನು, ಒಂದು ದಾದಾ ಕಾನೂನು. ಇಟ್ಸ್ ಅ ಹೈಯೆಸ್ಟ್ ಕಾನೂನು ಅಷ್ಟೇ. ಸಿಂಪಲ್ ಅಲ್ವಾ? ಸೊ ಈ ಬೇರೆವೆಲ್ಲವೂ ಕೂಡ ಇಟ್ಸ್ ಅ ಮರಿ ಕಾನೂನುಗಳು, ಎಲ್ಲ ಚಿಕ್ಕ ಪುಟ್ಟ ಮರಿಗಳು. ಬಟ್ ಮೇಲ್ಗಡೆ ಕೂತ್ಕೊಂಡಿದ್ದಾನಲ್ಲ ದೊಡ್ಡಣ್ಣ, ದ್ಯಾಟ್ ಈಸ್ ಸಂವಿಧಾನ. ಒಂದು ದೇಶ ಅಂದರೆ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಕಾನೂನುಗಳಿದೆ, ಬಟ್ ಎಲ್ಲ ಕಾನೂನುಗಳ ಅಪ್ಪನೇ ಸಂವಿಧಾನ. ಇಟ್ಸ್ ಎ ಮಾಸ್ಟರ್ ಲಾ, ಸುಪ್ರೀಮ್ ಲಾ. ಏನು ಬೇಕು ಕರಿ, ಒಟ್ಟಿನಲ್ಲಿ ಮೇಲ್ಗಡೆ ಕೂತ್ಕೊಂಡಿರ್ತಾರೆ ಅವರು. ಅದರ ಮೇಲ್ಗಡೆ ಬೇರೆ ಏನಿರೋಕ್ಕೂ ಸಾಧ್ಯನೇ ಇಲ್ಲ. ಇಟ್ಸ್ ಎ ಹೈಯೆಸ್ಟ್ ಲಾ ಆಫ್ ದ ಲ್ಯಾಂಡ್. ಈಗ ಸಂವಿಧಾನ ಎಂಬ ಪದ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಲ್ಲ, ಇಟ್ ಕೇಮ್ ಫ್ರಮ್ ದ ವರ್ಡ್ ಕಾಲ್ಡ್ ಕಾನ್ಸ್ಟಿಟ್ಯೂಟ್. ಕಾನ್ಸ್ಟಿಟ್ಯೂಟ್ ಎಂಬ ಲ್ಯಾಟಿನ್ ಪದದಿಂದ ಬಂದಿರುವಂಥದ್ದು. ಆ ಕಾಲದಲ್ಲಿ ಅರಿಸ್ಟಾಟಲ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಇಸ್ ಎ ವೇ ಆಫ್ ಲೈಫ್ ದ್ಯಾಟ್ ದ ಸ್ಟೇಟ್ ಕ್ಯಾನ್ ಚೂಸ್ ಫಾರ್ ಇಟ್ ಸೆಲ್ಫ್. ಸಂವಿಧಾನ ರಾಜ್ಯ ಆಯ್ಕೆ ಮಾಡಿರುವಂತಹ ಜೀವನದ ಹಾದಿ. ಯಾವ ರೀತಿ ಇರಬೇಕು ನನ್ನ ರಾಜ್ಯ, ಯಾರು ರಾಜ್ಯವನ್ನು ಆಳಬೇಕು, ಪ್ರಜೆಗಳು ಯಾವ ಥರ ಬಿಹೇವ್ ಮಾಡಬೇಕು. ಸೊ ರಾಜ್ಯ ತನ್ನ ಗುರಿಯನ್ನು ಸಾಧಿಸಲು ಹಾಕ್ಕೊಂಡಿರುವಂತಹ ಚೌಕಟ್ಟೆ.
ಹಾಕ್ಕೊಂಡಿರುವಂಥ ಹಾದಿನೇ ಸಂವಿಧಾನ ಅಂತ ಅರಿಸ್ಟಾಟಲ್ರವರು ಹೇಳ್ತಾರೆ. ಡೈಸಿ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಈಸ್ ದ ಪ್ರಾಡಕ್ಟ್ ಆಫ್ ಆಲ್ ದೋಸ್ ರೂಲ್ಸ್ ವಿಚ್ ಎಫೆಕ್ಟ್ ದ ಸಾವರ್ನಿಟಿ ಆಫ್ ದ ಸ್ಟೇಟ್. ರಾಜ್ಯಕ್ಕೆ ಪರಮಾಧಿಕಾರ ಅಂತ ಇರುತ್ತೆ. ಪರಮಾಧಿಕಾರ ಅಂದರೆ ರಾಜ್ಯ ಯಾರ ಮಾತು ಕೇಳೋದಿಲ್ಲ ಹೊರಗಡೆಯಿಂದ, ಆಂತರಿಕವಾಗಿ ರಾಜ್ಯನೇ ಬಾಸು. ಅದೇ ಪರಮಾಧಿಕಾರ ಅಂತ ಕರೆಯುವಂಥದ್ದು. ನಮ್ಗೆ ಯಾರು ಹೇಳೋಕ್ಕಾಗತ್ತೆ, ನಾವೇ ಬಾಸ್. ದಟ್ ಈಸ್ ಪರಮಾಧಿಕಾರ. ಸೊ ಡೈಸಿ ಹೇಳ್ತಾರೆ, ಈ ಪರಮಾಧಿಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳೇ ಸಂವಿಧಾನ. ಆ ಪರಮಾಧಿಕಾರದಲ್ಲಿರುವಂತಹ ಅಧಿಕಾರ ಇರುತ್ತಲ್ಲ, ಅದು ಯಾವ ರೀತಿಯಲ್ಲಿ ರಾಷ್ಟ್ರದ ಒಳಗೆ ಕೆಲಸ ಮಾಡುತ್ತೆ, ದಟ್ ಈಸ್ ಸಂವಿಧಾನ. John Austin says it fixes the structure of the supreme government. ಸರ್ಕಾರದ ವ್ಯವಸ್ಥೆಯನ್ನು ಫಿಕ್ಸ್ ಮಾಡುವಂಥದ್ದೇ ಸಂವಿಧಾನ. ಹೆಂಗೆ ಕೆಲಸ ಮಾಡಬೇಕು ಸರ್ಕಾರ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಹೆಂಗೆ ಕೆಲಸ ಮಾಡಬೇಕು, ಆಡಳಿತಶಾಹಿ ವರ್ಗಗಳ ಯಾವ ರೀತಿ ಇರಬೇಕು, ಅಧಿಕಾರ ಆದೇಶಗಳು ಯಾರು ಕೊಡಬೇಕು. ಲೀವಿಸ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಇಸ್ ಅನ್ ಅರೇಂಜ್ಮೆಂಟ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಸಾವರಿನ್ ಪವರ್ಸ್ ಇನ್ ದ ಕಮ್ಯುನಿಟಿ. ಸಮುದಾಯದಲ್ಲಿ ಪರಮಾಧಿಕಾರದ ಶಕ್ತಿ ಮತ್ತು ಸಾಮರ್ಥ್ಯ ಯಾವ ರೀತಿಯಾಗಿ ವಿಸ್ತರಿಸಲಾಗಿದೆ, ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಅಂದರೆ ಅಗೇನ್ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಅಧಿಕಾರದ ವ್ಯಾಪ್ತಿಗಳು ಹೇಗಿರುತ್ತೆ, ಅದು ಸಂವಿಧಾನ ಅಂತ ಲೀವಿಸ್ರವರು ಹೇಳ್ತಾರೆ. ಲಾರ್ಡ್ ಬ್ರೈಸಿ, ಇಂಗ್ಲೆಂಡಿನ ಲಾರ್ಡ್ ಬ್ರೈಸಿ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಇಸ್ ಅ aggregate of the laws and customs under which the life of the state goes on. ಅಗ್ರಿಗೇಟ್ ಅಂತ ಹೇಳಿದ್ರೆ ಸಮಗ್ರವಾಗಿರುವಂತಹ ಕಾನೂನು ಮತ್ತು ಸಂಪ್ರದಾಯಗಳು. ಸೊ ಸಂವಿಧಾನ ಇಸ್ ನಥಿಂಗ್ ಬಟ್ ಇಟ್ಸ್ ಅನ್ ಅಗ್ರಿಗೇಟ್. ಸಮಗ್ರವಾಗಿರುವಂತಹ ಕಾನೂನುಗಳು ಮತ್ತು ಸಂಪ್ರದಾಯಗಳು. ಏನು ಮಾಡುತ್ತೆ ಕಾನೂನುಗಳು ಮತ್ತು ಸಂಪ್ರದಾಯಗಳು? ಬ್ರೈಸಿ ಪ್ರಕಾರ ರಾಜ್ಯದ ನಿರಂತರವಾಗಿರುವಂತಹ ಜೀವನನ ಸಾಗಿಸಲಿಕ್ಕೆ ಬೇಕಾಗಿರುವಂತಹ ಸಮಗ್ರವಾಗಿರುವಂತಹ ಕಾನೂನು ಮತ್ತು ಸಂಪ್ರದಾಯಗಳೇ ಸಂವಿಧಾನ. ದಟ್ ಈಸ್ ಲಾರ್ಡ್ ಬ್ರೈಸಿಸ್ ಡೆಫಿನೇಷನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್. ಸೊ ಒಂದು ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್ ಡೆಫಿನೇಷನ್ ಇಸ್ ಕಾನ್ಸ್ಟಿಟ್ಯೂಷನ್ ಈಸ್ ದಾದಾ. ಕಾನ್ಸ್ಟಿಟ್ಯೂಷನ್ ಈಸ್ ಅಪ್ಪ ಕಾನೂನು, ದಾದಾ ಕಾನೂನು. ಇಟ್ಸ್ ಅ ಸುಪ್ರೀಮ್ ಲಾ ಆಫ್ ದ ಕಂಟ್ರಿ. ಅಷ್ಟು ತಿಳ್ಕೊಂಡ್ರೆ ಸಾಕು. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸೆಕ್ಷನ್. ನಾಲ್ಕು ಅಂಶಗಳು ಇರಬೇಕು ಇಫ್ ಯು ವಾಂಟ್ ಟು ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್. ಇವಾಗೇನಾದರೂ ನಾವು ಸಂವಿಧಾನ ಅಂತ ಕರಿತೀವಲ್ಲ, ಈ ಸಂವಿಧಾನಕ್ಕೆ 4 ಕ್ಯಾರೆಕ್ಟರಿಸ್ಟಿಕ್ಸ್ಗಳಿರಬೇಕು. ಸೊ ಇಟ್ ಈಸ್ ಬೇಸಿಕಲಿ ಅ ರೂಲ್ಸ್, ಇಟ್ಸ್ ಅ ಬಾಡಿ ಆಫ್ ರೂಲ್ಸ್. ಹೌದು, ಗೊತ್ತಿರುವಂಥದ್ದೇ. ರೂಲ್ಸ್ ಇಸ್ ನಥಿಂಗ್ ಬಟ್ ಸಂವಿಧಾನ ಅಲ್ವಾ? ಓಕೆ, ಎಸ್, ಇಟ್ ಈಸ್ ಅ ರೂಲ್ಸ್. ಅದೇನು ಮಾಡುತ್ತೆ? ಡಿಟರ್ಮಿನ್ಸ್ ದ ಪವರ್ಸ್ ಆಫ್ ಆರ್ಗನೈಸೇಷನ್. ಅಂದರೆ ಅಧಿಕಾರ ವ್ಯಾಪ್ತಿಯನ್ನು ಅದು ಸೂಚಿಸಬೇಕು. ಅದರ ಜೊತೆಯಲ್ಲಿ ಪ್ರಿವಿಲೇಜಸ್ ಆಫ್ ದ ಸಬ್ಜೆಕ್ಟ್, ಪ್ರಜೆಗಳ ಹಕ್ಕುಗಳೇನೋ ಅದನ್ನು ಕೂಡ ಸೂಚಿಸಬೇಕು. ಆಮೇಲೆ ರಾಜ್ಯದಲ್ಲಿರುವಂಥ ಅಂಗಗಳು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಮಾಡುವಂಥ ಕೆಲಸದ ವ್ಯಾಪ್ತಿ, ಕಾರ್ಯವ್ಯಾಪ್ತಿಗಳು ಮತ್ತು ಕಾರ್ಯದ ಚೌಕಟ್ಟುಗಳು, ನಿಬಂಧನೆಗಳು, ಹೇಗೆ ಕೆಲಸ ಮಾಡಬೇಕು ಅದು ಎಲ್ಲ ಹೇಳ್ಕೊಡುವಂಥದ್ದು ಸಂವಿಧಾನ. ಅಗೇನ್ ಸಂವಿಧಾನ should be documented, of course.
ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ಇಟ್ ಮೇ ನಾಟ್ ಬಿ ಇನ್ ಅ ರಿಟರ್ನ್ ಫಾರ್ಮ್, ಬಟ್ ಆಧುನಿಕ ಕಾಲದಲ್ಲಿ ವಿ ಹ್ಯಾವ್ ಅ ರಿಟರ್ನ್ ಫಾರ್ಮ್ ಆಫ್ ಸಂವಿಧಾನ, ಬಟ್ ಇಟ್ ಸೈಸ್ ಇಟ್ ಕ್ಯಾನ್ ಬಿ ಅ ಸಿಂಗಲ್ ಡಾಕ್ಯುಮೆಂಟ್ ಆರ್ ಇಟ್ ಕ್ಯಾನ್ ಬಿ ಮೆನಿ ಅದರ್ ಡಾಕ್ಯುಮೆಂಟ್ಸ್. ಒಂದೇ ರೀತಿಯಾಗಿರುವಂಥ ನಿಗದಿತ ಕಾನೂನಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಲವಾರು ದಾಖಲೆಗಳನ್ನು ಹೊಂದಿರುವಂತಹ ಸಮಗ್ರವಾಗಿರುವಂತಹ ದಾಖಲೆಗಳಾಗಿರ್ಬೋದು. ಸೊ ಈ 4 ಅಂಶಗಳಿದ್ದಾಗ ನಾವು ಅದಕ್ಕೆ ನಾವು ಸಂವಿಧಾನ ಅಂತ ನಾವು ಕರಿಬೋದು. ಎಲ್ಲಿಂದ ಹುಟ್ಕೊಳ್ತಿದ್ದು? ಇಟ್ ಹ್ಯಾಸ್ ಗಟ್ ಅ ವೆರಿ ಓಲ್ಡ್ ಹಿಸ್ಟ್ರಿ. ವೆರಿ ಬ್ರೀಫ್ಲಿ ವಿಲ್ ಜಸ್ಟ್ ಟಚ್. ಹಳೆ ಕಾಲದಲ್ಲಿ ಕೂಡ ನಾವು ಸಂವಿಧಾನ ನೋಡ್ತೀವಿ. ಮೂಲವಾಗಿ ನಾವು ಎಸ್ಪೆಷಲಿ ರಾಜರ ಒಂದು ಸಮಯದಲ್ಲಿ ಹೆಚ್ಚಾಗಿ ದೇವ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ದೇವ್ರು ಆ ಥರ ಹೇಳ್ತಾರೆ, ಈ ಥರ ಮಾಡಬೇಕು, ನಾನು ಈ ಥರ ಮಾಡಬೇಕು ಅಂತ. ಮೋಸ್ಟ್ ಆಫ್ ಇಟ್ ಹ್ಯಾಸ್ ಗಾಟ್ ಸಮಥಿಂಗ್ ಟು ಡೂ ವಿತ್ ರಿಲಿಜಿಯನ್. ಸೊ ಆ ಒಂದು ಕಾರಣಕ್ಕೋಸ್ಕರನೇ ಪ್ರಾಚೀನ ಕಾಲದಲ್ಲಿ ಸುಮಾರು 2-3 ಸಾವಿರ ವರ್ಷಗಳ ಹಿಂದೆ ಹೋದಾಗ ನಾವು ಪ್ರಮುಖವಾಗಿ ನೋಡುವುದು ಏನದ ದೇವರ ಕಾನೂನುಗಳು. ರಾಜ ಏನೇ ಮಾಡ್ತಿದ್ರು ಕೂಡ ಅವನು ದೇವರ ಹೆಸರಿನಲ್ಲಿ ಮಾಡ್ತಾ ಇದ್ದ. ಸೊ ರಾಜ್ಯ ದೇವರ ಪ್ರತಿಬಿಂಬನಾಗಿ ಕಾಣಿಸ್ಕೊಳ್ತಾ ಇದ್ದ. ಉಸಿರಾಡುವಂತಹ ದೇವರು ಅಂತ ಹೇಳಿದ್ರೆ ದಟ್ ಈಸ್ ರಾಜ. ಸೊ ರಾಜ ಮಾಡುವಂಥ ನೀತಿ ನಿಯಮಗಳೆಲ್ಲವೂ ಕೂಡ ದೇವರ ನೀತಿ ನಿಯಮಗಳು ಅಂತ ಜನಗಳು ಭಾವಿಸ್ತಾ ಇದ್ರು. ಸೊ ದೇರ್ಫೋರ್ ಸಂವಿಧಾನ ಹ್ಯಾಸ್ ಗಾಟ್ ರೂಟ್ಸ್ ಇನ್ ಏನ್ಷಿಯಂಟ್ ಟೈಮ್ಸ್. ಈಜಿಪ್ಟಿಯನ ಪ್ಯಾರೋಗಳು ಅಂದರೆ ಬೇಸಿಕಲಿ ದೇ ಆರ್ ಕಿಂಗ್ಸ್ ಆಫ್ ಈಜಿಪ್ಟ್ ಡ್ಯೂರಿಂಗ್ ದೋಸ್ ಟೈಮ್. ಅವರು ನ್ಯಾಯಕ್ಕೆ ಮಾತ್ ಅಂತ ಕರೀತಾ ಇದ್ದರು. ಸೊ ದೇ ವಾಸ್ ದಿಸ್ ಕಾನ್ಸೆಪ್ಟ್ ಆಫ್ ಮಾತ್. ನಮ್ಮ ದೇಶದಲ್ಲೇ ತಗೊಳ್ಳಿ, ಹಳೆ ಕಾಲದಲ್ಲಿ ಶಾಸನಗಳು, ಎಸ್ಪೆಷಲಿ ಕಲ್ಲಿನಲ್ಲಿ ಕೆತ್ತಿರುವಂತಹ ಶಾಸನಗಳನ್ನ ನಾವು ನೋಡ್ತಾ ಇದ್ವಿ. ರಾಜರು ತಮ್ಮ ನಿಲುವನ್ನು, ತಮ್ಮ ಆದೇಶಗಳನ್ನು, ತಮ್ಮ ದೇಶದ ರಾಷ್ಟ್ರದ ಕಾನೂನುಗಳನ್ನು ಜನಗಳಿಗೆ ಸಾರ್ತಾ ಇದ್ರು. ಡಮ 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 ಅಂತ ಬಂದು ಡಮರುಗದಿಂದ ಬಾರಿಸಿ ಜನಗಳಿಗೆ ಸಾರಿ ಹೇಳ್ತಾ ಇದ್ರು, ಓದು ಹೇಳ್ತಾ ಇದ್ರು, ಕಲ್ಲಿನಲ್ಲಿ ಶಾಸನಗಳಾಗಿ ಹಾಕ್ತಾಯಿದ್ರು. ಬಟ್ ಆದರೆ ಲೆಟ್ ಅಸ್ ಕಮ್ ಬ್ಯಾಕ್ ಟು ಪ್ರೆಸೆಂಟ್ ಟೈಮ್ಸ್. ಇತ್ತೀಚಿನ ದಿನಗಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಲೆಟ್ ಅಸ್ ಜಸ್ಟ್ ವಿಸಿಟ್ ಮ್ಯಾಗ್ನಾ ಕಾರ್ಟಾ. ಬ್ರಿಟನ್ನಿನಲ್ಲಿ 1215 ಮ್ಯಾಗ್ನಾ ಕಾರ್ಟಾ ಎಂಬ ಪ್ರಸಿದ್ಧವಾಗಿರುವಂತಹ ದಾಖಲೆ ಹೊರಗಡೆ ಬರುತ್ತೆ. ಇಂಗ್ಲೆಂಡಿನ ರಾಜ ಕಿಂಗ್ ಜಾನ್ ರವರು ಜೂನ್ 15, 1215 ಅಲ್ಲಿರುವಂಥ ಹಳ್ಳಿ ಜನಗಳೆಲ್ಲರೂ ಕೂಡ ಒಂದು ಟೆನ್ನಿಸ್ ಸ್ಟೇಡಿಯಂ ಅಥವಾ ಟೆನ್ನಿಸ್ ಮೈದಾನಕ್ಕೆ ಬಂದಿರ್ತಾರೆ. ಅಲ್ಲಿ ಬಂದು ನಮಗೆ ಹಕ್ಕು ಕೊಡಿ ಮಹಾರಾಜ ಅಂತ ಕೇಳಿದಾಗ ರಾಜ ಅಕ್ಸೆಪ್ಟ್ ಮಾಡಿ ಮೊದಲ ಬಾರಿಗೆ ಪ್ರಜೆಗಳ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೋಸ್ಕರ ಶಾಸನನ ಹೊರಡಿಸ್ತಾನೆ. ದಟ್ ಈಸ್ ಮ್ಯಾಗ್ನಾ ಕಾರ್ಟಾ. ಇದಾದ ನಂತರದಲ್ಲಿ ವಿ ಆಲ್ಸೋ ಸಿ 1689 ಬಿಲ್ ಆಫ್ ರೈಟ್ಸ್ ಮತ್ತು ಮೊದಲ ಲಿಖಿತ ಸಂವಿಧಾನವಾಗಿರುವಂತಹ ಅಮೇರಿಕದ ಸಂವಿಧಾನ ಇನ್ 1787. ದ ಫಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ಅಮೇರಿಕಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1787. 2 ವರ್ಷದ ನಂತರ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ, ಫ್ರೆಂಚ್ ಕ್ರಾಂತಿ ಭಯಾನಕವಾಗಿರುವಂತಹ ಕ್ರಾಂತಿ, ಅಲ್ಲಿರುವಂತಹ ಲೂಯಿ 16 ಮತ್ತು ಅತ್ಯಂತ ಸುಂದರವಾಗಿರುವಂತಹ ರಾಣಿ ಮ್ಯಾರಿಯಾ ಆಂಟೋನೆಟನ್ನು ಕೊಲೆ ಮಾಡಿ ಜನರು ಒಂದು ರೀತಿಯಾಗಿ ಉತ್ತಮ ಪ್ರಜಾಸತ್ತಾತ್ಮಕವಾಗಿರುವಂತಹ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಎಂಬ ಮಾತುಗಳ ಮೂಲಕ ಹೊರಡಿಸಿದಂತಹ ಒಂದು ದಾಖಲೆನೇ ದ ಫ್ರೆಂಚ್ ಡೆಕ್ಲರೇಷನ್ಸ್ ಆಫ್ ದ ರೈಟ್ಸ್ ಆಫ್ ಮ್ಯಾನ್ ಆ್ಯಂಡ್ ಸಿಟಿಸನ್. ಹೀಗೆ ಕಾಲಕ್ರಮೇಣವಾಗಿ ಹಂತವಾಗಿ ಜನರು ತಮ್ಮ ಹಕ್ಕುಗಳನ್ನು ಘೋಷಿಸುತ್ತಾ, ರಾಜರು ತಮ್ಮ ಅಧಿಕಾರವನ್ನು
ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಒಂದು ದಾಖಲೆಗಳನ್ನು ರೂಪದಲ್ಲಿ ಸಂವಿಧಾನದ ಏಳಿಗೆಗೆ ಕಾರಣಕರ್ತರಾಗ್ತಾರೆ. ಸೊ ದಿಸ್ ಈಸ್ ಹೌ ದ ಸಂವಿಧಾನ ಕೇಮ್ ಇನ್ ಟು ಬೀಯಿಂಗ್. ವೆರಿ ಬ್ರೀಫ್ಲಿ ಲೆಟ್ ಅಸ್ ಗೋ ಬ್ಯಾಕ್ ಆ್ಯಂಡ್ ಸಿ ಯಾಕೆ ಸಂವಿಧಾನ ಮುಖ್ಯವಾಗಿರುತ್ತದೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸಂವಿಧಾನ? See, one of the reason is if there is no rules, we cannot function. ನಮಗೆ ಕಾನೂನು ಇಲ್ಲ ಅಂತೇಳಿ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎನಿಥಿಂಗ್. ಈಗ ನೋಡಿ, ನಾನು ಸುಮ್ಮನೆ ನಿಮಗೆ ಈ ಒಂದು ಆಡಿಯೋ ಕ್ಲಿಪ್ ಅಥವಾ ಈ ಒಂದು ವಿಡಿಯೋನ ನೀವು ಸುಮ್ಮನೆ ನೋಡಿ ಅಂತ ಬಿಟ್ಬಿಟ್ರೆ ನೀವು ನೋಡ್ತೀರಾ ಅಥವಾ ಮಲಕ್ಕೊಳ್ತೀರಾ? ಅಕೌಂಟಬಿಲಿಟಿ ಇರೋದಿಲ್ಲ. ಬಟ್ ಇಫ್ ಯು ಹ್ಯಾವ್ ಅ ರೂಲ್, ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಬೇಕು ಅಂತ ಹೇಳಿದ್ರೆ ನಾನೀಗ ನೆಕ್ಸ್ಟ್ ಒಂದು ಕ್ವಶನ್ಸ್ ಕೇಳ್ತೀನಿ. ಆ ಕ್ವಶನ್ಸ್ಗೆ ಯಾರು ಆನ್ಸರ್ ಮಾಡ್ತೀರೋ ಓನ್ಲಿ ದೋಸ್ ಪೀಪಲ್ ಆರ್ ದೋಸ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಮಾರ್ಕ್ಸ್ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ಯು ಆರ್ ಫೋರ್ಸ್ಡ್, ಯು ಆರ್ ಕಂಪೆಲ್ಡ್ ಟು ಗೋ ಥ್ರೂ ದಿಸ್. ಸೊ ಇದರಿಂದ ವಿ ಗೆಟ್ ಎಂಪವರ್ಡ್. ಸೊ ಸೇಮ್ ವೇ ರಾಜ್ಯದಲ್ಲೂ ಅಷ್ಟೇ, ರಾಜ್ಯಕ್ಕೆ ಒಂದು ರೀತಿಯಾಗಿರುವಂಥ ಶಕ್ತಿ ಸಿಗಬೇಕು ಅಂದರೆ ಅದು ಸಂವಿಧಾನದಿಂದನೇ ಸಾಧ್ಯವಾಗುತ್ತದೆ. ಇಟ್ ಎಂಪವರ್ಸ್ ದ ಸ್ಟೇಟ್. ರಾಜ್ಯ ಯಾವ ದಿಕ್ಕನ್ನು ತಗೋಬೇಕು, ಏನು ಮಾಡಬೇಕು, ಯಾವ ಕಾರ್ಯಗಳನ್ನ ಮಾಡಬೇಕು, ಯಾವ ರೀತಿಯಲ್ಲಿ ಜನಗಳಿಗೆ ಹಕ್ಕುಗಳನ್ನ ಕೊಡಬೇಕಾಗತ್ತೆ, ಶಾಸಕಾಂಗದ ಮಿತಿ ಏನು, ಕಾರ್ಯಾಂಗ ಏನು ಮಾಡಬೇಕು, ನ್ಯಾಯಾಂಗದ ಪರಿಮಿತಿ ಏನು, ಅದರ ಚೌಕಟ್ಟೇನು ಅಂತ ಡಿಸೈಡ್ ಮಾಡುವಂಥದ್ದೇ ಸಂವಿಧಾನ. ಸೊ ದೇರ್ಫೋರ್ Constitution empowers the state. It makes the state a powerful institution, a supreme institution where it can act in a decisive matter based on the tenets in the Constitution. ಆ ಸಂವಿಧಾನ ಒಳಗೆ ಅಡಕವಾಗಿರುವಂತಹ ವಿಷಯಗಳನ್ನ ಪರಿಗಣಿಸಿ ರಾಜ್ಯವು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಸೃಷ್ಟಿ ಮಾಡುತ್ತೆ. ಸೆಕೆಂಡ್ ಇಂಪಾರ್ಟೆನ್ಸ್ ಈಸ್ ಟು ಎಸ್ಟಾಬ್ಲಿಷ್ ಯೂನಿಫೈಯಿಂಗ್ ವ್ಯಾಲ್ಯೂಸ್ ಆ್ಯಂಡ್ ಗೋಲ್ಸ್. ಸಾರ್ವತ್ರಿಕವಾಗಿರುವಂಥ ಗುರಿಗಳು ಮತ್ತು ಮೌಲ್ಯಗಳನ್ನು ಸ್ಥಾಪಿಸುವಂಥದ್ದು ಸಂವಿಧಾನ ಆಗಿರುತ್ತೆ. ಯಾಕಂದರೆ ಎಲ್ಲ ರಾಷ್ಟ್ರಗಳಿಗೂ ಕೂಡ ಒಂದು ಗುರಿ ಬೇಕಾಗತ್ತೆ. ವಿತೌಟ್ ಎನಿ ಪ್ರಾಪರ್ ಗೋಲ್ಸ್ ವಿ ಕೆನಾಟ್ ಫಂಕ್ಷನ್ ಆ್ಯಸ್ ಅ ಕಮ್ಯುನಿಟಿ. ಸೊ ಸಂವಿಧಾನ ವಿಲ್ ಎಸ್ಟಾಬ್ಲಿಷ್ ದೋಸ್ ವ್ಯಾಲ್ಯೂಸ್. ನೈತಿಕ ಮೌಲ್ಯಗಳಾಗಿರ್ಬೋದು ಅಥವಾ ಉನ್ನತ ಮಟ್ಟದ ಗುರಿಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ರಾಷ್ಟ್ರದಲ್ಲಿರುವಂಥ ಗುರಿಗಳೇನು? ಎಲ್ಲರೂ ಕೂಡ ಸಮಾನರಾಗಿರಬೇಕು, ನಿಷ್ಪಕ್ಷಪಾತವಾಗಿ ರಾಷ್ಟ್ರ ಕೆಲಸ ಮಾಡ್ಕೊಂಡು ಹೋಗಬೇಕು, ತಾರತಮ್ಯತೆ ರಹಿತವಾಗಿರಬೇಕು, ನಾವು ಭೇದ ಭಾವವಿಲ್ಲದೆ ಭಾರತೀಯರಂತೆ ನಾವು ಇರಬೇಕು. ಸೊ ದೀಸ್ ಆರ್ ವ್ಯಾಲ್ಯೂಸ್ ಆ್ಯಂಡ್ ಗೋಲ್ಸ್. ಸೊ ಎಲ್ಲಿಂದ ಬರ್ತಾ ಇದೆ ಇದು? ಎಲ್ಲಿದೆ ಮೂಲ ಇದರಲ್ಲಿ? ದಟ್ ಈಸ್ ಇನ್ ಸಂವಿಧಾನ. ಆ್ಯಂಡ್ ಟು ಪ್ರೊವೈಡ್ ಗೌರ್ಮೆಂಟ್ ಸ್ಟೆಬಿಲಿಟಿ. ಸರ್ಕಾರಕ್ಕೆ ಒಂದು ಸ್ಥಿರತೆ ಬೇಕು ಅಂದರೆ ಫಾರ್ ಎವ್ರಿ 5 years ನಮಗೆ ಚುನಾವಣೆ ಆಗತ್ತೆ. ಚುನಾವಣೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ರಾಜರ ಪ್ರಭುತ್ವಕ್ಕೂ ಪ್ರಜಾಪ್ರಭುತ್ವಕ್ಕೂ ಏನೂ ವ್ಯತ್ಯಾಸ ಇರೋದಿಲ್ಲ. ಸೊ ಸಂವಿಧಾನ ಏನು ಕೊಡುತ್ತೆ? ಓಕೆ, 5 years elected representatives can sit in Lok Sabha. After 5 years, you are compelled to go to the people. ನೀವು ಜನಗಳಿಗೆ ಹೋಗಬೇಕು, ಮತಗಳನ್ನು ಕೇಳಬೇಕು, ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಮ ಪಕ್ಷ ಅಥವಾ ನಿಮ್ಮ ಒಂದು ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ನಿಮಗೆ ವೋಟ್ ಹಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಗೋ ಬ್ಯಾಕ್. ಸೊ ದೀಸ್ ಆರ್ ದ ಸಿಸ್ಟಮ್ಸ್ ವಿಚ್ ಈಸ್ ಇನ್ಹರೆಂಟ್ ಇನ್ ದ ಗೌರ್ಮೆಂಟ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ಟೆಬಿಲಿಟಿ ಇರುತ್ತೆ. ಇಂದಿನ ಕಾಲದಲ್ಲಿ ನೋಡಿದ್ದೀವಿ ನಾವು, ಔರಂಗಜೇಬ್ ಏನು ಮಾಡ್ದ ಅಂತ ಹೇಳಿದ್ರೆ ತನ್ನ ಅಣ್ಣ ತಮ್ಮಂದಿರನ್ನು ಸಾಯಿಸಿ ಕೊನೆಗೆ ತನ್ನ ತಂದೆನ ಬಂದಿಖಾನೆಯಲ್ಲಿಟ್ಟು ಹಾಳು ಮಾಡಾಕ್ಬಿಟ್ಟ. ಇಡೀ ಇತಿಹಾಸದಲ್ಲಿ ನೀವು ನೋಡಿದ್ರೆ ಎಲ್ಲ ರಕ್ತಪಾತದಿಂದನೇ ಬದಲಾಗುವಂಥದ್ದು. ಬಟ್ ಇವಾಗ ಬ್ಯಾಲೆಟ್ ಪೇಪರ್ ಅಥವಾ ನಿಮ್ಮ ಚುನಾವಣೆಯಲ್ಲಿ ಪ್ರೆಸ್ ಮಾಡ್ತಿರಲ್ಲ EVM ಮಿಷಿನ್ಗಳಲ್ಲಿ ಬಟನ್ನು, ಆ ಒಂದು ಅಧಿಕಾರ ಎಷ್ಟು ಪವರ್ಫುಲ್ ಅಲ್ವಾ ಸಂವಿಧಾನ. ಸೊ ದ ಸಂವಿಧಾನ ಪ್ರೊವೈಡ್ಸ್ ಸ್ಥಿರತೆ. ಇಟ್ಸ್ ಸ್ಟೆಬಿಲಿಟಿ ಫಾರ್ ದ ಗೌರ್ಮೆಂಟ್ ಟು ಫಂಕ್ಷನ್.
And also, very importantly, it protects the freedom. ಹೆಂಗೆ ಪ್ರೊಟೆಕ್ಟ್ ಮಾಡುತ್ತೆ? ನಮಗೆ ಸ್ವಾತಂತ್ರ್ಯ ಇದೆ, ನಮಗೆ ಮೌಖಿಕ ಸ್ವಾತಂತ್ರ್ಯ ಇದೆ, ಚಲಿಸುವ ಸ್ವಾತಂತ್ರ್ಯ ಇದೆ. ನಾವು ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗ್ಬೋದು, ತಮಿಳ್ನಾಡಿಂದ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಹೋಗ್ಬೋದು. ನಮ್ಗೆ ಯಾರೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ದೇ ಡೋಂಟ್ ಆಸ್ಕ್ ಯು ನೋ ಡಾಕ್ಯುಮೆಂಟ್ಸ್, ಯು ಕ್ಯಾನ್ ಜಸ್ಟ್ ಫ್ರೀಲಿ ಗೋ. Of course, I gave an example of my country, but again, if you try to go to any other country, it's the same thing. ನೀವು ಬ್ರಿಟನ್ಗೆ ಹೋಗಿ ಅಥವಾ ನೀವು ಅಮೆರಿಕಾಗೆ ಹೋಗಿ, ಕ್ಯಾಲಿಫೋರ್ನಿಯಿಂದ ನ್ಯೂಯಾರ್ಕ್ ಹೋಗ್ಬೋದು ಮತ್ತು ಲಂಡನಿಂದ ಗ್ಲಾಸ್ಗೋಗೆ ಹೋಗ್ಬೋದು. ಏನೂ ಸಮಸ್ಯೆ ಇಲ್ಲ, ಬಿಕಾಸ್ ಇಟ್ಸ್ ಅ ಒನ್ ಕಂಟ್ರಿ, ಒನ್ ಪೀಪಲ್. ಈ ಹಕ್ಕುಗಳು ನಮ್ಮ ಹತ್ರ ಇದ್ದೇ ಇರುತ್ತೆ. ಅದು ನಮ್ಮ ಸಂವಿಧಾನದ ನೀವು ಓಪನ್ ಮಾಡಿ ನೋಡಿದ್ರೆ ಭಾಗ 3 ಇಸ್ ನಥಿಂಗ್ ಬಟ್ ಫ್ರೀಡಮ್, ರೈಟ್ಸ್. ಸೊ ಇದೆಲ್ಲ ಎಲ್ಲಿಂದ ಬಂದಿರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಬಿನ್ ಎನ್ಶ್ರೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ಸ್. ನಮ್ಮ ಸಂವಿಧಾನದಲ್ಲಿ ಇಟ್ ಈಸ್ ಬಿನ್ ಫಿಕ್ಸ್ಡ್, ಒಳಗಿದೆ. ಅದಕ್ಕೋಸ್ಕರ ನೋಬಡಿ ಕ್ಯಾನ್ ಕ್ವೆಶ್ಚನ್ ದಟ್. ಇನ್ ಕೇಸ್ ನಮಗೇನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದ್ಕೊಳ್ಳಿ, ರಾಜ್ಯ ನಮ್ಮ ಸ್ವಾತಂತ್ರ್ಯನ ಕಡಿವಾಣ ಹಾಕ್ತಿದೆ ಅಂತ ಹೇಳಿದ್ರೆ, ವಾಟ್ ಡು ವಿ ಡೂ? ಅಪ್ರೋಚ್ ದ ಕೋರ್ಟ್ಸ್. ಕೋರ್ಟ್ಗೆ ಹೋಗ್ಬೋದು, PIL ಹಾಕೋಬೋದು. ನಮ್ಮ ಸಾರ್ವಜನಿಕವಾಗಿ ನಮ್ಮ ಸ್ವಾತಂತ್ರ್ಯಕ್ಕೆ ಏನಾದರೂ ಕಡಿವಾಣ ಹಾಕ್ತಾ ಇದೆ ಸರ್ಕಾರ ಅಂತ ಹೇಳಿದ್ರೆ, ಎಸ್ ವಿ ಕ್ಯಾನ್ ಗೋ ಟು ಕೋರ್ಟ್. ಅಂಡ್ ಕೋರ್ಟ್ ಏನು ಮಾಡುತ್ತೆ? ಕೋರ್ಟ್ ಏನು ಮಾಡೋದಿಲ್ಲ. ಅಲ್ಲಿ ಸಂವಿಧಾನ ತೆಕ್ಕೊಳ್ಳುತ್ತೆ, ಓಪನ್ ಮಾಡುತ್ತೆ, ಚೆಕ್ ಮಾಡುತ್ತೆ. ನಿಜವಾಗ್ಲೂ ನಿಮ್ಮ ಸ್ವಾತಂತ್ರ್ಯ ಉಲ್ಲಂಘನೆ ಆಗಿದೆಯಾ, ಆ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಏನು ವ್ಯಾಖ್ಯಾನ ಕೊಟ್ಟಿದೆ ಅಂತ. ಸೊ ಬೇಸ್ಡ್ ಆನ್ ದೋಸ್ ಟೆನೆಟ್ಸ್ ದ ಕೋರ್ಟ್ ವಿಲ್ ಇಂಟರ್ಪ್ರಿಟ್ ದ ಲಾ. ಕೇಶವಾನಂದ ಭಾರತಿ ಪ್ರಕರಣ, ಮಿನರ್ವಾ ಮಿಲ್ಲು, ಇದೆಲ್ಲ ನೋಡಿದಾಗ ನಮಗೆ ವಾಟ್ ಡು ವಿ ಸಿ ಈಸ್ ಸಂವಿಧಾನ ಗ್ಯಾರಂಟೀಸ್ ದ ಫ್ರೀಡಮ್ ಆಫ್ ದ ಇಂಡಿವಿಜುವಲ್. ಪ್ರಜೆಗಳ ಸ್ವಾತಂತ್ರ್ಯವನ್ನು ನೀಡುವಂತಹ ಅಂಶ ಸಂವಿಧಾನದ ಒಳಗೆ ಅಡಕವಾಗಿರುತ್ತದೆ. ಕೊನೆ ಅಂತಿಮವಾಗಿ ನಾವು ನೋಡಬೇಕಾಗಿರುವಂಥದ್ದು, ಇಟ್ ಲೆಜಿಟಿಮೈಸಸ್ ದ ರಿಜೀಮ್ಸ್. ರಿಜೀಮ್ಸ್ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಒಂದು ಸರ್ಕಾರ ಇರುತ್ತಲ್ಲ, ಸರ್ಕಾರಕ್ಕೆ ನ್ಯಾಯಿಕವಾಗಿ ಎಲ್ಲಿಂದ ಬರುತ್ತೆ ಅಧಿಕಾರ? ಯಾಕೆ ನಾವು ಸರ್ಕಾರದ ಅಥವಾ ಒಂದು ಸಮಯದಲ್ಲಿ ಒಂದು ಸರ್ಕಾರ ಇರುತ್ತೆ, ಚುನಾವಣೆ ಆದ ನಂತರ ಸರ್ಕಾರ ಬದಲಾಗಬಹುದು. ಸೊ ವೈ ಡು ವಿ ನೀಡ್ ಟು ಒಬೇ ಡಿಫ್ರೆಂಟ್ ಸೆಟ್ಸ್ ಆಫ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಪೊಲಿಟಿಕಲ್ ಸ್ಪೆಕ್ಟ್ರಮ್? ಯಾಕೆ ಅಂದರೆ ಸಂವಿಧಾನ ಅವರಿಗೆ ಪವರ್ ಕೊಡುತ್ತೆ. ಇಟ್ಸ್ ಲೆಜಿಟಿಮೈಸಸ್, ನ್ಯಾಯಿಕವಾಗಿ ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ನೀವು ಚುನಾವಣೆಯಿಂದ ಗೆದ್ದಿದ್ದೀರಾ, ನಿಮಗೆ ಕಾನೂನಾತ್ಮಕವಾಗಿ, ಕಾನೂನಿನ ಬದ್ಧವಾಗಿ ನೀವು ಸಂವಿಧಾನಾತ್ಮಕವಾಗಿ ಆ ಒಂದು ಸ್ಥಾನವನ್ನು ಅಲಂಕರಿಸಿದ್ದೀರಾ. ಸೊ ಯು ಆರ್ ಲೀಗಲಿ ಎಂಟೈಟಲ್ಡ್ ಟು ಹೋಲ್ಡ್ ದ ಆಫೀಸ್. ಶ್ರೇಷ್ಠವಾಗಿರುವಂಥ ಹುದ್ದೆಗಳಿಗೆ ರಾಷ್ಟ್ರಪತಿಯೇ ವಚನವನ್ನು ಬೋಧಿಸುವಂಥದ್ದು. ಅದು ನೋಡಿರ್ತೀರ ನೀವು, ಎಲ್ಲ ಕಡೆ ನೋಡ್ತೀರಿ. ನಾಟ್ ಓನ್ಲಿ ಇನ್ ಆರ್ ಕಂಟ್ರಿ. ವಚನವನ್ನು ಬೋಧಿಸುವಂಥ ಪ್ರಕ್ರಿಯೆ ಏನದು? ಇಟ್ ಲೆಜಿಟಿಮೈಸಸ್, ನ್ಯಾಯಿಕವಾಗಿ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ನ್ಯಾಯಿಕವಾಗಿ ಎಲ್ಲರ ಎದುರುಗಡೆಯೂ ಕೂಡ ಅವ್ರನ್ನ ಅಲಂಕರಿಸುವಂಥದ್ದು. ಇವತ್ತಿಂದ ಅಧಿಕೃತವಾಗಿ ನೀವು ಈ ಒಂದು ಆಸ್ಥಾನವನ್ನು, ಈ ಒಂದು ಸ್ಥಾನವನ್ನು ಅಲಂಕರಿಸಿದ್ದೀರಾ. ಸೊ ಅಧಿಕೃತವಾಗಿ ನೀವು ಇವತ್ತಿನ ದಿನದಿಂದ ಪ್ರಧಾನಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಇತರ ಮಂತ್ರಿಗಳು ಅಂತ ಸಂವಿಧಾನಾತ್ಮಕವಾಗಿ, ಅಲ್ಲಿ ರಾಷ್ಟ್ರಪತಿಗಳು, ಇಲ್ಲಿ ರಾಜ್ಯಪಾಲರು ವಚನವನ್ನು ಬೋಧಿಸ್ತಾರೆ. ಇದೇನು ನೋಡಿಸುತ್ತೆ ಅಂತ ಹೇಳಿದ್ರೆ, ಆ ಪೊಲಿಟಿಕಲ್ ರಿಜೀಮು ಅವರಿಗೆ, ಆ ಒಂದು ಸರ್ಕಾರಕ್ಕೆ ನ್ಯಾಯಿಕವಾಗಿರುವಂಥ ಶಕ್ತಿ ಸಿಗುತ್ತೆ. ಇಫ್ ಯು ಹ್ಯಾವ್ ಅ ಕಾನ್ಫಿಡೆನ್ಸ್ ಆಫ್ ದ ಪೀಪಲ್, ಯು ಆರ್ ಅಲೋಡ್ ಟು ಫಂಕ್ಷನ್ ಫಾರ್ 5 years, 5 ವರ್ಷಗಳ ಕಾಲ ನೀವು ಇರ್ಬೋದು, ನಮ್ಮ ಸಂವಿಧಾನ ಹೇಳೋ ಪ್ರಕಾರ. ಸೊ ದೇರ್ಫೋರ್
ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಾರ್ಯರೂಪಗಳನ್ನು ಮಾಡಿಕೊಂಡು ಚೌಕಟ್ಟುಗಳನ್ನು ಹಾಕಿಕೊಟ್ಟು ರಾಷ್ಟ್ರಕ್ಕೆ ಹಾದಿಯನ್ನು ತೋರಿಸುತ್ತಾ ಸರ್ಕಾರದ ಸ್ಟೆಬಿಲಿಟಿ ಅಥವಾ ಸ್ಥಿರತೆಗೆ ಕಾರಣವಾಗುತ್ತಾ ರಾಜ್ಯಗಳ ಹಕ್ಕು ಮತ್ತು ಸ್ವತಂತ್ರವನ್ನು ಕಾಪಾಡಿಕೊಳ್ಳುತ್ತಾ ಅವರಿಗೆ ತೊಂದರೆ ಆದರೆ ಅದಕ್ಕೆ ಪರಿಹಾರವನ್ನೂ ಕೂಡ ಸೂಚಿಸುತ್ತಾ ಒಂದು ರೀತಿಯಾಗಿ ಇಡೀ ಒಂದು ರಾಷ್ಟ್ರದ ಆತ್ಮನೇ ಕಾನೂನುಗಳು ಅಥವಾ ರಾಷ್ಟ್ರದ ಆತ್ಮನೇ ಈ ಒಂದು ಸಂವಿಧಾನ ಎಂಬ ಒಂದು ಪರಿಕಲ್ಪನೆ ನಮ್ಮ ತಲೆಗೆ ಬರ್ಬೋದು. ಯಾಕಂದರೆ ವಿತೌಟ್ ಸಂವಿಧಾನ ವಿ ಕೆನಾಟ್ ಫಂಕ್ಷನ್, ಜಸ್ಟ್ ಲೈಕ್ ವಿ ಕೆನಾಟ್ ಫಂಕ್ಷನ್ ವಿತೌಟ್ ಹಾರ್ಟ್. ನಿಜವಾಗ್ಲೂ ನೀವು ಮಹತ್ವನ ಅರ್ಥ ಮಾಡ್ಕೋಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್ ಫಾರ್ 2 seconds. ಸಂವಿಧಾನನೇ ಇಲ್ಲ ಅಂದರೆ ಏನಾಗತ್ತೆ? ಬಸ್ನಲ್ಲಿ ಕಂಡಕ್ಟ್ರೇ ಇಲ್ಲ ಅಂದರೆ, ಡ್ರೈವರು ಇಲ್ಲ ಅಂದರೆ ಏನಾಗತ್ತೆ? ಅಲ್ವಾ? ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಭಾಳ ಸಂಕ್ಷಿಪ್ತವಾಗಿ ಸಂವಿಧಾನ ಒಂದು ರಾಷ್ಟ್ರದ ಉನ್ನತ ಮಟ್ಟದ ಕಾನೂನು ಅಂತ ತಿಳ್ಕೊಂಡ್ವಿ. ಮತ್ತು ಸಂವಿಧಾನ ಏನು ಹೊಸ್ದಾಗಿ ಬಂದಿರೋದಲ್ಲ, ಅದು ಭಾಳ ಹಳೆಯ ಕಾಲದಿಂದಲೂ ಕೂಡ ಒಂದು ದೇವರು, ರಾಜರು ಆ ಒಂದು ಚಿಂತನೆಗಳಿಂದ ಕೆಳಗೆ ಇಳ್ಕೊಂಬಂದಿರುವಂಥ ಒಂದು ಚಿಂತನೆ ಅಂತಲೂ ಕೂಡ ನಾವು ನೋಡ್ಕೊಂಡ್ವಿ. ಅದರ ಜೊತೆ ಸಂವಿಧಾನ ಪ್ರಸ್ತುತ ಸಮಯದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತಹ ಕಾನೂನು ಅಂತಲೂ ಕೂಡ ನಾವಿವತ್ತು ತಿಳ್ಕೊಂಡ್ವಿ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.